ವಜ್ರಬಾಹುವಿಗೆ ಜಯವಾಗಲಿ. ಪ್ರತಿಯೊಬ್ಬರ ಧ್ವನಿಯನ್ನು ಕೇಳಿದಾಗ ಸಂತೋಷವಾಗುತ್ತಾ ಇದೆ. ಯಾಕಂದ್ರೆ ಯಾವುದಕ್ಕೂ ನಮ್ಮ ಈ ಪುರದಲ್ಲಿ ಕೊರತೆ ಇಲ್ಲ. ಧನಬಲವಿದೆ, ದೇಹ ಸಾಮರ್ಥ್ಯ ಇದೆ, ಎಲ್ಲರೂ ಹಾತೊರೆಯುತ್ತಾ ಇದ್ದಾರೆ. ಆದ್ರೆ ಏನು ಮಾಡೋಣ ಹೇಳಿ? ಯಾವುದಿದ್ರೆ ಏನು ಪ್ರಯೋಜನ? ಮಕ್ಕಳನ್ನು ಪಡೆಯಲಿಲ್ಲ. ನಾನು ಸ್ವರ್ಗಕ್ಕೆ ಬಾಹಿರನಾದೇನೆ. ನಮ್ಮ ವಂಶದ ಕುಡಿಯ ಬೆಳವಣಿಗೆ ಹೇಗೆ? ನಾಳೆ ಆ ರಾಜ್ಯದ ಉತ್ತರಾಧಿಕಾರಿ ಯಾರು? ಚಿಂತಿಸಿ ಸಾಕಾಗಿದೆ. ಆದರೆ ದೈವಾನುಗ್ರಹ, ಪರಮ ಶಿವನ ಅನುಗ್ರಹ ನಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಬೇರೆ ಮಾತು ಬೇಡ. ಇತ್ತೀಚೆಗೆ ನನ್ನ ಮಡದಿ ಗರ್ಭಿಣಿಯಾಗಿದ್ದಾಳೆ. ಹೌದಪ್ಪ, ತುಂಬ ಗರ್ಭಿಣಿ. ಶ್ರೀಮಂತಾಧಿಕಾರಗಳೆಲ್ಲ ನೆರವೇರಿಸಿ ಹೇಳುವುದಕ್ಕೆ ಕೇಳದೆ ನಾನು ನೋವಾಸ ತುಂಬಿದ್ದು ಎನ್ನುವುದು ಅಸಮಾಸದಲ್ಲಿ ಹೆರಿಗೆ. ಹಾಗೆಯೇ ಹೆರಿಗೆಗಾಗಿ ಸೂಲಗಿತ್ತಿಯೊಡನೆ ಕಳುಹಿಸಿದ್ದೇನೆ. ವರ್ತಮಾನ ಇಲ್ಲ. ಹೆತ್ತಳೆ ಏನು? ಏನಪ್ಪ ಅವಸರವಾಗಿ ಬಂದೆ? ನಿನ್ನ ಜೊತೆಯಲ್ಲೇ ಕಳುಹಿಸಿಕೊಟ್ಟದ್ದಲ್ಲವೇ? ಅಮ್ಮ ಹೆತ್ತ ದೇವರೇ ದೇವರೇ, ಮಗು ಹೆಣ್ಣ ಗಂಡ? ಮಗು ಗಂಡ. ಬಹಳ ಸಂತೋಷವಾಯಿತು. ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ನಮ್ಮ ಮೇಲೆ ಇದೆ ಎನ್ನುವುದು ಇದಕ್ಕೆ ದೈವಾನುಗ್ರಹ ಬೇಕು. ಒಳ್ಳೆಯದು. ಹೇಗಿದ್ದಾರೆ? ದೇವರ ಅನುಗ್ರಹ ಮಗು ಬಾಣಂತಿ ಆಗಿದ್ದಾರೆ. ದೇವರ ಅನುಗ್ರಹ ಉಂಟು ನಿಮಗೆ. ಹೌದು, ಇಲ್ಲದಿದ್ರೆ ಗಂಡ ಮಗು ಜನಕ್ಕೆ ಬರ್ತಾರ? ಆದ್ರೆ ಪೂರ್ತಿ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಅದ್ಯಾಕೆ? ಆ ಮಗುವನ್ನು ನೋಡಿದ್ರೆ ನಿಮ್ಮ ಮಗ ಅಂತ ಹೇಳುವುದಕ್ಕೆ. ನನ್ನ ಮಗನಲ್ಲ. ಹೌದೌದು, ನನ್ನ ಮಗನಲ್ಲ. ಏನು ಏನು? ಆ ಮಗುವಿನ ಮುಖ ನೋಡಿದ್ರೆ ಏನು? ಕೈ ಕಾಲುಗಳು ಸುರುಟಿ ಹೋಗಿದೆ, ಬೆರಳುಗಳು ಮುರುಟಿ ಹೋಗಿದೆ, ಬೆರಳುಗಳು ಮುರುಟಿ ಹೋಗಿವೆ, ಕೋರೆ ಸೊಂಟ
ಮೈಯೆಲ್ಲ ತುರುಕಿ ಗಟ್ಟಿಯೇ ಹಾಲು. ಆದ್ರೆ ಆ ಮಗುವಿನ ಹತ್ತಿರ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? ವಾಸನೆ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಗು ನಿಮ್ಮ ಹೆಂಡತಿ ಹೆತ್ತಿದ್ದಾರೆ ಸ್ವಾಮಿ. ಆ ಮಗು ನಿಮ್ಮದಲ್ಲ, ನಿಮ್ಮದಲ್ಲ. ಸುರಗತಿ, ನಾನು ಯೋಚನೆ ಮಾಡಿದ ಪಾಪದ ಫಲವನ್ನು ಉಣ್ಣುತ್ತಾ ಇದ್ದೇನೆ. ನನಗೆ ಈ ರೀತಿಯ ಕಷ್ಟ ಯಾಕೆ ಕೊಟ್ಟೆ ಸ್ವಾಮಿ? ಮಕ್ಕಳಿಲ್ಲ ಮಕ್ಕಳೆಲ್ಲವೆಂದು ಚಿಂತಿಸ್ತಾ ಇದ್ದ ವೇಳೆಯಲ್ಲಿ ನಿನ್ನ ಅನುಗ್ರಹದಿಂದ ನನ್ನ ಮಡದಿ ಗರ್ಭಿಣಿ ಆದಾಗ ಹೇಳತೀರದಂತಹ ಸಂತೋಷವನ್ನು ತಾಳಿದವ ನಾನು. ಹೆತ್ತ ಮಗು ದೇವರೇ, ಕೈ ಕಾಲುಗಳು ಮುರುಟಿವೆ. ಸಮೀಪಕ್ಕೆ ಹೋಗುವಾಗ ಮಾತ್ರ ಗಂಡ ಗಂಡ ಇಂತಹ ಮಗುವನ್ನು ಪಡೆದು ಏನು ಸಾರ್ಥಕ? ನಮ್ಮ ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗುವಂತಹ ಮಗುವನ್ನೇ ಹೇಳ್ತಾಳೆ ಎನ್ನುವಂತಹ ಭರವಸೆ ನನಗಿತ್ತಪ್ಪ. ಎಲ್ಲವೂ ನಾಶವಾಯಿತು. ನಾನು ಎಣಿಸಿದ್ದೊಂದಾದ್ರೆ ದೈವದ ಗತಿ ಬೇರೆಯೇ ಆಗಿ ಹೋಯಿತಲ್ಲ. ಏನು ಮಾಡಲಿ? ಇಂತಹ ಮಗುವನ್ನು ನಾನು ಅರಮನೆಗಳಲ್ಲಿ ಇರಿಸಿಕೊಳ್ಳಲಾರೆ. ಆ ಮಗು ಇಲ್ಲಿ ಇರಬಾರ್ದು. ಬಂದವರೆಲ್ಲ ಕೇಳ್ತಾರೆ, ನೋಡುವುದಕ್ಕಾಗಿ ಮನ ಮಾಡ್ತಾರೆ. ಇಂತಹ ರೂಪ ಕೆಟ್ಟ, ಇಂತಹ ದುರ್ಗಂಧದಿಂದ ಹಾರುತ್ತಿರುವ ಮಗುವನ್ನು ಯಾವ ರೀತಿಯಲ್ಲಿ ಹೇಳಲಿ, ಯಾವ ರೀತಿಯಲ್ಲಿ ತೋರಿಸಲಿ? ಏನು ಮಾಡುವುದು? ಅರಮನೆಯಲ್ಲೇ ಇರಿಸಬಾರ್ದು. ಮಂತ್ರೇಶ, ಅನಿರೀಕ್ಷಿತವಾಗಿ ಲೋಲಾಮತಿಯಾದಂತಹ ನನ್ನ ಕರೆ ಆಯಿತು. ನನ್ನಿಂದ ನಿಮ್ಮ ಪಾಲಿಗೆ ಆಗಬೇಕಾದ ಸೇವೆ ಏನು ಹೇಳಿ?
ಅಳವಡಿಸ್ತಾ ಇದ್ದೀಯಪ್ಪ. ಏನಾಯ್ತು ಪ್ರಭು? ಆದರೆ ಹಾ, ನಡೆದ ಘಟನಾವಳಿಗಳನ್ನು ನೀನು ತಿಳಿದಿರಬಹುದು. ಏನು? ಹೆರಿಗೆಗಾಗಿ ಹೋದಂತಹ ನನ್ನ ಹೆಂಡತಿ ಹಾ, ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳಂತೆ. ಹ್ಮ್, ಹೆತ್ತ ಮಗು ಮಾತ್ರ ವಿರೂಪವಾಗಿ ಇದೆ. ಓಹೋ, ಕೈ ಕಾಲುಗಳೆಲ್ಲ ಮುರುಟಿ ಹೋಗಿದೆ. ಹಾ, ವಿಚಿತ್ರವಾದಂತಹ ದೇಹ. ಹಾ, ಮಂತ್ರೀಶ, ಏನು? ಏನು ಮಾಡೋಣ ಹೇಳು? ಹಾ, ಯಾವ ಜನ್ಮದಲ್ಲಿ ಮಾಡಿದಂತಹ ಪಾಪದ ಫಲವನ್ನು ನಾನು ಉಣ್ಣುತ್ತಾ ಇದ್ದೇನೋ ಏನೋ. ಹ್ಮ್, ಸಮೀಪಕ್ಕೆ ಹೋಗುವಾಗ ದುರ್ಗಂಧ ಹಾ, ಸಹಿಸುವುದಕ್ಕೆ ಸಾಧ್ಯವಿಲ್ಲವಂತೆ. ಹ್ಮ್, ಇಂತಹ ಮಗುವನ್ನು ಹಾ. ಅರಮನೆಯಲ್ಲಿ ಇಟ್ಟುಕೊಳ್ಳಬಾರದೆನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಓಹೋ, ನಿನ್ನನ್ನು ಕರೆದೆತ್ತಿ ಯಾಕೆ ಯಾಕೆ? ಆದಷ್ಟು ಬೇಗನೆ ಹಾ, ಒಂದಿಷ್ಟು ಸಮಯ ಕಳೆಯಿದೆ. ಹಾ, ತಾಯಿ ಮಗುವನ್ನು ಕಾಡಿನಲ್ಲಿ ಬಿಟ್ಟುವ ಅರಸನ ಆಜ್ಞೆ ಇದು. ಆಗಲಿ ಅಪ್ಪಣೆ. ಇಲ್ಲಿಗೆ ನಾನಾಗಿ ಬಂದದ್ದಲ್ಲ. ಇಲ್ಲಿ ಅರಸ ಅಪ್ಪಣೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಬಳಿಗೆ ಬರುವುದಕ್ಕೆ ಬೇಕಾಗಿ. ಆದ ಕಾರಣ ಬಂದಿದ್ದೇನೆ. ನಿಮ್ಮ ಮಗುವಿಗಾದಂತಹ ರೋಗವನ್ನು ನಿವಾರಣೆಗೊಳಿಸುವುದಕ್ಕೆ ಬೇಕಾಗಿ ಕಾಡಿಗೆ ಹೋಗುವಂತ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಲ್ಲಿದ್ದಂತಹ ಗಿಡ ಮೂಲಿಕೆಗಳಿಂದ ಈ ಮಗುವಿನ ರೋಗ ಗುಣಪಡಿಸುವುದಕ್ಕಿದೆ ಅಮ್ಮ. ಆದ ಕಾರಣ ನನ್ನ ಜೊತೆಗೆ ಬರಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಮ್ಮ, ಅರಮನೆಯಿಂದ ಹೊರಡುವಾಗ ನಿಮ್ಮಲ್ಲಿ ಒಂದು ಸುಳ್ಳು ಮಾತು ಹೇಳಬೇಕಾಯಿತು. ಸುಳ್ಳಿ? ಹೌದು, ನಿಜವಾಗಿಯೂ ನಿಮ್ಮ ರೋಗವನ್ನು ಗುಣಪಡಿಸುವುದಕ್ಕೆ ಬೇಕಾಗಿ ಬಂದದ್ದಲ್ಲ. ನಿಮ್ಮಿಂದಲಾಗಿ ನಮ್ಮ ರಾಜ್ಯಕ್ಕೆ ತೊಂದರೆ ಉಂಟಾಗಿದೆ. ಪ್ರಜೆಗಳೆಲ್ಲರೂ ದೂರುತ್ತಾ ಇದ್ದಾರಮ್ಮ. ಆದ ಕಾರಣ ನಿಮ್ಮನ್ನು ಅರಸನು ಕಾರಿನಲ್ಲಿ ಬಿಡುವುದಕ್ಕೆ ಹೇಳಿದ್ದಾರೆ. ಇಲ್ಲಿ ಉಪೇಕ್ಷಿಸಿ ನಾನು ಅರಮನೆಯನ್ನು ಸೇರ್ತೇನೆ. ಹೋಗ್ತೇನಮ್ಮ, ಹೋಗ್ತೇನೆ.